ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಆರೋಪ ಸುಳ್ಳು ಅಂತ ಪ್ರಕಾಶ್ ಕಪನೂರ್ ಹೇಳ್ತಾ ಇದ್ದಾರೆ. ಪ್ರಕಾಶ್ ಕಪನೂರು ರಾಜು ಕಪನೂರು ಸಹೋದರ. ಈ ಬಗ್ಗೆ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಪ್ರಕಾಶ್. ಆರೋಪಿ ರಾಜು ಕಪನೂರು ಸೋದರನೇ ಈ ಪ್ರಕಾಶ್ ಕಪನೂರು. ನಮ್ಮಿಂದಲೇ ಸಚಿನ್ 60 ಲಕ್ಷ ಹಣ ಹಾಕಿಸ್ಕೊಂಡಿದ್ದ. ಎಂಡಿ ಹಣ ಕಟ್ಟೋದಕ್ಕೆ 60 ಲಕ್ಷ ಹಾಕಿಸ್ಕೊಂಡಿದ್ದ ಸಚಿನ್ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ಆ ಬಗ್ಗೆ ಡೀಟೇಲ್ಸ್ ಕೂಡ ಇದೆ, ದಾಖಲೆಗಳಿದೆ. ಮಹಾರಾಷ್ಟ್ರದ ಅಣ್ಣನ ಸ್ನೇಹಿತನಿಂದ ಹಣ ವರ್ಗಾವಣೆ ಆಗಿದೆ. ಈಗ ನನ್ನ ಸಹೋದರನೇ ಹಣ ಕೊಡಬೇಕು ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಸಚಿನ್ ಮೆನ್ಷನ್ ಮಾಡಿದ್ದಾರೆ. ಸೋದರ ರಾಜು ಕಪನೂರು ಹೆಸರಿನಲ್ಲಿ ಸಚಿನ್ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾನೆ. ಮೃತ ಗುತ್ತಿಗೆದಾರ ಸಚಿನ್ ವಿರುದ್ಧವೇ ಈಗ ಪ್ರಕಾಶ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಈ ಕುರಿತು ದಾಖಲೆಯನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ನೋಡಿ, ಪ್ರಕಾಶ್ ಕಪನೂರು ಕೊಟ್ಟಂತಹ ದಾಖಲೆ ಅಂದ್ರೆ ಸಚಿನ್ ವಿರುದ್ಧವಾಗಿ ಇವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಚಿನ್ ತಮ್ಮ ಡೆತ್ ನೋಟ್ ನಲ್ಲಿ ರಾಜು ಕಪನೂರು ನನಗೆ ಹಣ ಕೊಡಬೇಕಾಗಿತ್ತು, ನನಗೆ ಹಣ ಕೊಡದೆ ಹಿಂಸೆ ಮಾಡಿದ್ದಾರೆ, ಹೀಗಾಗಿ ನನ್ನ ಆತ್ಮಹತ್ಯೆಗೆ ರಾಜು ಕಪನೂರು ಮತ್ತೆ ಅವರ ಟೀಮ್ ಕಾರಣ ಅಂತ ಹೇಳಿ ಏನು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ರು. ಆ ವಿಚಾರದಲ್ಲಿ ಈಗ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಾಜೀನಾಮೆ ನೀಡಬೇಕು ಅನ್ನುವಂತಹ ಒತ್ತಾಯದ ಜೊತೆಯಲ್ಲಿ ಈ ಒಂದು ಕೇಸನ್ನ ಸಿಒಡಿಗೆ ಕೊಡಬೇಕು ಅನ್ನುವಂತಹ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಈ ಮಧ್ಯದಲ್ಲಿ ಪ್ರಕಾಶ್ ಕಪನೂರು ಈ ರೀತಿ ಸಚಿನ್ ವಿರುದ್ಧವಾಗಿ ಆರೋಪ ಮಾಡಿದ್ದಾರೆ. ಸಚಿನ್ ಪಾಂಚಾಳ್ ಅಂತ ಒಬ್ಬ ವ್ಯಕ್ತಿ ಬಿದಾರ್ದ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಪನೂರ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ. ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಆರೋಪ ಮಾಡಿ ಡೆತ್ ನೋಟ್ ಬರೆದಿದ್ದಾನೆ. ಇದು ಅಮೌಂಟ್ ಅವನಿಗೆ ಕೊಟ್ಟರೆ ಒಂದು ಟೆಂಡರ್ ಹಾಕೋ ಸೆಲೆಕ್ಟ್ EMD ಅಮೌಂಟ್ 60 ಲಕ್ಷ ರೂಪಾಯಿದು ಏನದಲ್ರಿ ಅಕೌಂಟ್ ಪೇ ಮಾಡೋದೇ ಅದ್ರಿ. ಅಷ್ಟು ಅಕೌಂಟ್ ಪೇ ಮಾಡೋದೇ ಅವ್ರಿ. ಅವ ಏನು ಮಾಡ್ತಾನೆ ರೀ, ಉಲ್ಟಾ ಇವರೇ ಕೊಡ್ಬೇಕಂತ ಹೇಳಿ ಡೆತ್ ನೋಟ್ದಾಗ ಬರೆದು ಡೆತ್ ಆಗ್ಯಾನ ಸರ್. ಆ ಡೆತ್ ನೋಟ್ ಬರೇ ಹಳೆಗೆ ಬಿ ರೀ ಅವ್ನು ಕೂಡ ಇಬ್ಬರು ಮೂಗರ ರೀ ಉದ್ದೇಶಪೂರ್ವಕವಾಗಿ ರಾಜು ಕಪೂರಿಗೆ ಏನಾರ ಕುಗ್ಗಿಸ್ಬೇಕಂತ ಹೇಳಿ ಆ ಥರ ಮಾಡೋದು. ಏನದ ಪೊಲೀಸರು ಸೂಕ್ತ ಕ್ರಮ ಏನದಲ್ರಿ ಅವ್ನು ಕೂಡ ಯಾರ್ಯಾರು ಹರ ಅದು ಪೂರಾ ಸೂಕ್ತ ಕ್ರಮವಾಗಿ ತನಿಖೆ ಆಗ್ಬೇಕಂತ ಹೇಳಿ ನಮ್ದೊಂದು ಉದ್ದೇಶ. ಯಾರ್ಯಾರ ಅಕೌಂಟ್ಲಿಂದ ಅವ್ನಿಗೆ ಹೋಗ್ಯಾವ? ಮನೋಜ್ ಸೆಳ್ಳೆ ಅಂತಾರ ರೀ, ಪಪ್ಪು ಪಾಟೀಲ್ ಅಂತಾರ ರೀ, ಸಿದ್ಧಾರ್ಥ್ ಪ್ರಸಾದ್ ಅಂತಾರ ರೀ. ಇವರೆಲ್ಲ ಸೊಲಾಪುರದವ್ರ ರೀ. ಯಾರು ನಿಮ್ಮ ಅಣ್ಣವ್ರಿಗೆ? ನಮ್ಮ ಅಣ್ಣವ್ರು ಇವರೆಲ್ಲ ಕಲ್ತು ಬಿಸ್ನೆಸ್ ಮಾಡ್ಬೇಕಂತಾರೆ, ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂತ ಹೇಳಿ ಅವನಿಗೆ ಅಮೌಂಟ್ ಕೊಟ್ಟಿದ್ದಾರೆ.